ಭವ್ಯಗೆ ಕೈಕೊಟ್ಟ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಬನ್ನಿ ವೀಕ್ಷಕರೇ, ಏನಾಯ್ತು ನೋಡ್ಕೊಬರೋಣ. ಬಿಕ್ಕಿ ಭವ್ಯ ಗೌಡ ಅವರು ಕಣ್ಣೀರನ್ನ ಹಿಡ್ತಾ ಇದ್ದಾರೆ. ಏನಾಯ್ತು ನೋಡ್ಕೊಬರೋಣ. ಸಂಪೂರ್ಣ ಮಾಹಿತಿ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಲವರ್ಸ್ ಅಂತಾನೆ ಹೇಳ್ಬೋದು. ಬಹಳ ಸ್ನೇಹದಿಂದ ಆತ್ಮೀಯತೆಯಿಂದ ಇದ್ದಂತ ಒಬ್ಬ ಏಕೈಕ ಸ್ಪರ್ಧಿಗಳು ಅಂದ್ರೆ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಅವರು. ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರನ್ನ ನೋಡಿ ಅನೇಕರು ಶಾಕ್ ಆಗಿದ್ದಾರೆ. ಸ್ನೇಹವಾಗಿ ಬೆಳೆದಂತಹ ಈ ಜೋಡಿ ಇದೀಗ ಕೊನೆಗೂ ಪ್ರಪೋಸ್ ಮಾಡಿದ್ರು ವೀಕ್ಷಕರ. ಸೀರಿಯಸ್ಲಿ ಲವ್ ಯು ಅಂತ ಹೇಳಿದ್ದ ತ್ರಿವಿಕ್ರಮ್ ಇದಕ್ಕೆ ಭವ್ಯಗೌಡ ಅಕ್ಸೆಪ್ಟ್ ಮಾಡಿಕೊಂಡಿರಲಿಲ್ಲ. ಆದ್ರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ಸಂಡೇ ಸ್ಪೆಷಲ್ ಕ್ಲಾಸ್ಗೆ ಎಂಟ್ರಿ ಕೊಟ್ಟಿದ್ರು. ಇಬ್ಬರು ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿ ಇದ್ದು ಐಶ್ವರ್ಯ ಸಿಂಧೋಗಿ ಮತ್ತು ತ್ರಿವಿಕ್ರಮ್ ಅವರು. ಕೊನೆಗೂ ಐಶ್ವರ್ಯ ಸಿಂಧೋಗಿ ಅವರು ಸೇಫ್ ಆಗಿ ತ್ರಿವಿಕ್ರಮ್ ಅವರಿಗೆ ಯಾವುದೇ ಆಪ್ಷನ್ ಇಲ್ಲದೆ ಇದೀಗ ದಿಢೀರ್ ಎಲಿಮಿನೇಷನ್ ಆಗಿದ್ದಾರೆ. ಕಿಚ್ಚ ಸುದೀಪ್ ಅವರು ಇದೀಗ ಆಚೆ ಬನ್ನಿ ಅಂತ ಹೇಳಿ ತ್ರಿವಿಕ್ರಮ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಅತಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಂತಹ ತ್ರಿವಿಕ್ರಮ್ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ನೋಡಿ ಅನೇಕ ಸ್ಪರ್ಧಿಗಳೇ ಶಾಕ್ ಆಗಿ ಹೋಗಿದ್ದಾರೆ. ಹೌದು, ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಆಚೆ ಹೋಗಬೇಕು ಅನ್ನುವ ಸುದ್ದಿ ಕೇಳ್ತಿದ್ದಂತೆ ಅವರನ್ನ ಇಷ್ಟಪಡುತ್ತಿದ್ದಂತ ಭವ್ಯ ಗೌಡ ಕ್ಷಣದಲ್ಲೂ ಕೂಡ ಯೋಚನೆ ಮಾಡೋಕ್ಕೂ ಸಾಧ್ಯ ಆಗದೆ ಇದೀಗ ಕಣ್ಣೀರನ್ನ ಇಟ್ಟಿದ್ದಾರೆ. ನಿಜಕ್ಕೂ ಈ ಕಣ್ಣೀರು ನಿಜಕ್ಕೂ 2 ದಿನ ಆದರೂ ಕಳೆಯಲ್ಲ ಅಂತಾನೆ ಅನ್ಕೋಬಹುದು ವೀಕ್ಷಕರ. ಏಕೆಂದ್ರೆ ಅಷ್ಟು ಆತ್ಮೀಯತೆಯಿಂದ ಹಾಗೆ ಅಷ್ಟು ಕ್ಲೋಸ್ ಆಗಿ ಇದ್ದಂತ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಜೋಡಿಗೆ ಇದೀಗ ಬಿಗ್ ಬಾಸ್ ಬ್ರೇಕ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಈ ಇಬ್ಬರ ಪ್ರೀತಿ ಇಲ್ಲಿಗೆ ಹೆಂಡ್ ಆಗುವ ಸಾಧ್ಯತೆ ಕೂಡ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಅವರ ಜೋಡಿಗೆ ಪ್ರಪೋಸ್ ಮಾಡಿದ ನಿನ್ನೆ ದಿನವೇ ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿದ್ದಾರೆ. ಭವ್ಯ ಗೌಡ ಹಿಂದೆ ಬಿದ್ದು ತ್ರಿವಿಕ್ರಮ್ ಆಟ ಆಡದೆ ಇದೀಗ ಈ ಕಾರಣ ಬಿಗ್ ಬಾಸ್ ಮನೆಯ ಎಲಿಮಿನೇಷನ್ಗೆ ತಕ್ಕ ಸ್ವ ಇಚ್ಛೆಯಿಂದ ಮಾಡಿಕೊಂಡಂತಹ ಎಡವಟ್ಟು ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.